ಪೂಜ್ಯ ಗುರುಗಳವರ ಸಂಕಲ್ಪ ನಿಮಗೆಲ್ಲ ಈಗಾಗಲೇ ತಿಳಿಸಿದ್ದಾರೆ. ಮೊದಲ ಭೇಟಿ ಬಂದಾಗ 24 ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಧರ್ಮದ ಜಾಗೃತಿ, ಸಂಸ್ಕಾರ ಹಾಗೂ ಸಂಘಟನೆಯ ಉದ್ದೇಶವಾಗಿಟ್ಟುಕೊಂಡು ಪ್ರತಿಯೊಂದು ಹಳ್ಳಿಗೆ ಹೋಗಿ ಸಂಸ್ಕರಿಸುವಂಥದ್ದು ಸದ್ಭಾವನಾ ಯಾತ್ರೆ ಅನ್ನುವಂಥ ಒಂದು ವೇದಿಕೆಯ ಅಡಿಯಲ್ಲಿ ಇವತ್ತು ಹಲವಾರು ಕಡೆ ಪ್ರವಚನಗಳ ಮಾಡುವ ಮುಖಾಂತರ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂದು ಬೆಟಗೇರಿಯ ಸಮಸ್ತ ಆತ್ಮೀಯ ಬಂಧುಗಳು ಅದಕ್ಕೆ ಸಹಕಾರವನ್ನು ನೀಡಿ ಇವತ್ತು ಮತ್ತು ನಾಳೆ ಬಹಳ ಸಂತೋಷ ಅನ್ನಿಸ್ತದೆ. ಇವತ್ತು ಚತುರ್ದಶಿ ಇದೆ, ನಾಳೆಗೆ ಹುಣ್ಣಿಮೆ. ಪುಣ್ಯ ಮಾಡಿರಿ ನೀವೆಲ್ಲ. ಅದಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಸಂಸ್ಕಾರ ಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. 8 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು, ಈಗ 9 ಗಂಟೆ. ಸೊಂಟ ಗಟ್ಟಿ ಐತಿ ನಿಮ್ಮದೆಲ್ಲ. ನಾವು ಕಂಠ ಗಟ್ಟಿ ಮಾಡ್ಕೊಂಡು ಬಂದಿದ್ದೇವೆ. ನೀವು ಸೊಂಟ ಗಟ್ಟಿದ್ರೆ 12 ತಕ್ಕ ನಿಮ್ಗೆ ಬಿಡಂಗೇ ಇಲ್ಲರಿ. ಅಲ್ಲಿಂದ ಮೈಂದ್ರಿಗಿಯಿಂದ ಗುಲ್ಬರ್ಗ ಹೋಗಿ ಗುಲ್ಬರ್ಗದಿಂದ ಇಲ್ಲಿಗೆ ಬಂದಿದ್ದಾರೆ. ನಾನು ಪಾಪ ಲೇಟ್ ಆಯ್ತು ಅಂತೇಳಿ ಗಾಡಿ ಮೇಲೆ ಬಂದು ಕಣ್ಣಾಗೆಲ್ಲ ಹುಳಗಳು, ಸಾಯಂಕಾಲ ಅಂತ ಗೊತ್ತದ, ಹುಳಗಳೆಲ್ಲ ಮೈ ಮೇಲೆ, ಕಣ್ಣಾಗ, ಮೂಗನಾಗ ಎಲ್ಲ ಕಡೆ ತಲೆಯಾಗ ಹೋಗಿ ಬಿಡಂಗಿಲ್ಲ. ಇವತ್ತು ಒಂದೊಂದು ತಾಸು, ನಾವೊಂದು 2-3 ತಾಸು, ಅವರೊಂದು 2-3 ತಾಸು ಹೇಳ್ತಾರೆ. ಹಾಗೇನು ತಿಳ್ಕೊಬೇಡ್ರಿ. ಈಗ ಪ್ರವಚನ ನಡೆಯುವಂಥ ಸಂದರ್ಭ ಏನಾಗಿತ್ತು ಅಂತಂದ್ರೆ, ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕಾರ್ಯಕರ್ತರು. ಆಯೋಜನೆಯನ್ನು ಮಾಡಿ ಸಾಕಷ್ಟು ಜನ ಸ್ವಾಮೀಜಿಯವರು ಬಂದಿದ್ದಾರೆ, ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಇರ್ತಾರಲ್ಲ ಸಾಮಾನ್ಯವಾಗಿ ನೆಂಟರಿಷ್ಟರು, ಸಂಬಂಧಿಕರು, ಬೀಗರು, ಬೀಜರು ಎಲ್ಲರೂ ಬಂದಿದ್ದರು. ಮನೆಯಾಗ ಸಾಕಷ್ಟು ಜನ ಬೀಗರು ಬಂದಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕಂತ ಅತ್ತಿ ಮನೆಯ ಸೊಸೆ ಆಕೆ ಅಂತಾಳೆ, ಹೆಣ್ಮಗಳು, ಅತ್ತೆಯವರ ಅಡುಗೆದು ಮಾಡಬೇಕು, ಬೀಗರು ಬಂದಿದ್ದಾರೆ, ಮತ್ತು ಸ್ವಲ್ಪ ಅಲ್ಲಿ ಗುರುಗಳು ಬಂದಿದ್ದಾರೆ, ಸಾಕಷ್ಟು ಜನ ಗುರುಗಳು ಬಂದಿದ್ದಾರೆ, ಪ್ರವಚನ ಮಾಡ್ತಾರಂತೆ, ಹೋಗಿ ಕೇಳ್ರಿ. ಮಗು ಒಂದೈತಿ, ಅದು ಮಗು ಇದ್ರೆ, ಕೂಸಿದ್ರೆ ಅಡುಗೆ ಮಾಡಕ್ಕೆ ಬಿಡಲ್ಲ, ಅದಕ್ಕೆ ಕರ್ಕೊಂಡು ಹೋಗಿರಿ ಅಂತ ಆ ಅತ್ತಿಗೆ ಸೊಸಿ ಹೇಳಿ ಆ ಕೂಸಿನ ತೊಗೊಂಡು ಬರೋಕೆ ಹೇಳ್ತಾಳೆ. ಕೂಸಿಗೆ ತೊಗೊಂಡು ಎಲ್ಲ ಭರ್ಜರಿ ಪ್ರವಚನ ನಡೆದದ. ಒಬ್ಬರು ಆದಮೇಲೆ ಒಬ್ಬರು ಪೂಜ್ಯರು ಮಾತಾಡ್ತಾ ಇದ್ದಾರೆ. ಆಗ ಅಜ್ಜಿ ಆ ಕೂಸಿಗೆ ಎತ್ಕೊಂಡು ಬಂದಿದ್ದಾಳೆ. ಭಾಳಷ್ಟು ಜನ ಸೇರಿದಾರಲ್ಲ, ಮುಂದೆಲ್ಲಿ ಬರೋದು ಅಂತ ಕೂತ್ಕೊಂಡು ವಿಚಾರ ಮಾಡಿ ಅಜ್ಜಿ ಏನು ಮಾಡ್ತಾಳೆ, ಆ ಕೂಸಿ ತೊಗೊಂಡು ಮೊಮ್ಮಗನ ತೊಗೊಂಡು ಎಲ್ಲಿ ಕೂತ್ಕೊಳ್ಳೋದು ಅಂತ ಹಿಂದೆ ಜಾಗ ಇತ್ತು, ಹಿಂದೆ ಕೂಡ್ತಾಳೆ. ಅದು ಏನಾಗಿತ್ತಂದ್ರೆ ಹಾಳಗವಾಡಿ ಆಗಿತ್ತು ರೀ. ಹಾಳಗವಾಡಿಗೆ ಟೇಕ ಹಚ್ಚಿ ಕೂಡ್ತಾಳೆ, ಮುಂದೆ ಎಲ್ಲಿ ಹೋಗೋದು ಅಂತೇಳಿ. ಹಾಳಗವಾಡಿ ತೀರೋದ್ರಿಂದ ಅಲ್ಲಿ ಟೇಕ ಹಚ್ಚಿ ಕೂತ್ಕೊಂಡು ಪ್ರವಚನ ಕೇಳ್ತಾ ಇರ್ತಾಳೆ, ಪೂಜ್ಯರು ಬಂದಿದ್ದಾರೆ ಅಂತೇಳಿ. ಹೀಗೆ ಪ್ರವಚನ ನಡೀತು 10 ಆಯ್ತು, 11 ಆಯ್ತು, 12 ಆಯಿತು. ಆ ಪ್ರವಚನ ಮಾಡ್ತಾ ಪೂಜ್ಯ ಒಬ್ಬರ ನಂತರ ಒಬ್ಬರು ಗುರುಗಳು ಮಾಡ್ತಾ ಇರ್ಬೇಕಾದ್ರೆ ತೊಡೆ ಮೇಲೆ ಅದು ಕೂಸು ಮಲ್ಕೊಳ್ತ್ರಿ. ಅದು ಮಲ್ಕೊಂಡಿದ್ದು ನೋಡಿ, ಒಬ್ಬರು ಮಲ್ಕೊಂಡಿದ್ದು ನೋಡು, ಒಬ್ಬರು ಆಕಳಿಸೋದು ನೋಡಿ ಇನ್ನೊಬ್ರಿಗೆ ಆಕಳಿಗೆ ಬರ್ತಾವಂತ. ಹಾಗೆ ಒಬ್ಬರು ಮಲ್ಕೊಂಡಿದ್ದು ನೋಡಿ ಇನ್ನೊಬ್ರಿಗೆ ನಿದ್ದೆ ಬರ್ತದೆ. ಅದಕ್ಕೆ ಡ್ರೈವರ್ ತಮ್ಮ ಪಕ್ಕಕ್ಕೆ ನೀವು ಮಲ್ಕೊಳ್ಳೋರು ಕೂಡ್ಸೋಣಲ್ಲ ಅಂತ. ಯಾಕಂದ್ರೆ ಮಲ್ಕೊಂಡ್ರೆ ಡ್ರೈವರ್ ಮಲಗ್ತಾನೆ, ಕಂಡಕ್ಟರ್ ಒಬ್ಬೊಬ್ರಿಗೆ ಟಿಕೆಟ್ ಕೊಟ್ಟರೆ ಡ್ರೈವರ್ಗಳು ಎಲ್ಲರಿಗೂ ಒಮ್ಮೆ ಟಿಕೆಟ್ ಕೊಡ್ತಾರಂತವ್ರು. ಅದಕ್ಕಾಗಿ ಮಲ್ಕೋಬಾರ್ದು ಅಂತ ಆಕೆ ಏನು ಕೂಸು ಮಲ್ಕೊಂಡಿದ್ದು ನೋಡಿ ಆಕೆಗೆ ಮಲ್ಕೊಳ್ಳೋಕೆ ಶುರು ಆಯ್ತು, ನಿದ್ದೆ ಶುರು ಆಯ್ತು ರೀ. ಸಾಮಾನ್ಯವಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ರೆ ಮಾಡಿದ್ರೆ ಕಣ್ಣು ಬಾಯಿ ಮುಚ್ತಾವ್ರಿ. ಕೂತ್ಕೊಂಡು ಯಾರಾದ್ರೂ ನಿದ್ರೆ ಮಾಡಿದ್ರೆ ಕಣ್ಣು ಮುಚ್ಚಿರ್ತಾವೆ, ಬಾಯಿ ತೆಗೆದಿರ್ತೈತ್ರಿ. ನೋಡಿ ಕೂತ್ಕೊಂಡು ನಿದ್ರೆ ಮಾಡೋರು. ಆಗ ಗಾಡಿ ಟೇಕ ಹಚ್ಚಿ ಕೂತಿರೋ, ಹಳೆ ಗಾಡಿ ಟೇಕ ಹಚ್ಚಿ ಕೂತಿದ್ದಳು, ಕೂಸು ತೊಡೆ ಮೇಲೆ ಮಲ್ಕೊಂಡೈತಿ. ಅದು ನೋಡಿ ಈಕಿಗೆ ನಿದ್ದೆ ಶುರು ಆಯ್ತು ರೀ. ನಿದ್ದೆ ಕಣ್ಣು ಮುಚ್ತು, ಬಾಯಿ ತೆಗಿತ್ರಿ.
ಬಾಯಿ ತೆಗಿತು. ಹಗಲತ್ನಾಗ ಕಂದಿಲ್ ಹಿಡ್ಕೊಂಡು ಹುಡುಕ್ಯಾಡಿದ್ರೆ ಒಂದು ಬಾಯಿ ಇರಲಿ, ಹಲ್ಲು ಇದ್ದಿಲ್ಲ ಯಾಕೆಂದ್ರೆ ಬಚ್ಚ ಬಾಯಿ ಆಗಿತ್ತು. ಏನಾಗಿತ್ತಂದ್ರೆ ಆ ಸಂದರ್ಭದ ಭರ್ಜರಿ ಪ್ರವಚನ ನಡೆದೋದ. ಸಂಗೀತಗಾರ ಹಾಡ್ತಾ ಇದ್ದಾರೆ, ಏನಲ್ಲ ಆನಂದವಾಗಿ ಕೇಳ್ತಾ ಇದ್ರು. ಆ ಹಾಳು ಗಾಡ್ಯಾಗ ಒಂದು ಇಲಿ ಮನಿ ಮಾಡ್ಕೊಂಡಿತ್ರಿ. ಇಲಿ ಅಂತ ಇಚ್ಛಾ ಬರ್ತೈತ್ರಿ ನಿಮ್ಮ ಕಡೆ. ಈ ಕಡೆ ಕಲ್ಯಾಣ ಕಡೆ ಇಲಿ ಅಂದ್ರೆ ಗೊತ್ತಾಗಲ್ಲ, ಇಚ್ಛಾ ಬತ್ತೆ ಅನ್ಬೇಕಾಗತ್ತದು. ಇಲಿ ಮನಿ ಮಾಡ್ಕೊಂಡಿತ್ತು. ಒಂದು ಮರಿ ಹೊರಗೆ ಬಂದಿತ್ತು. ಮನೆಯಿಂದ ಹೊರಗೆ ಬಂದು ಮೈದು ಹೋಗ್ಬೇಕಲ್ಲ, ತಿನ್ಕೊಂಡು ಹೋಗ್ಬೇಕಂತ ಮನೆಯೇ ಸಿಗಂಗಿಲ್ಲ ಅದಕ್ಕೆ. ವಾಪಸ್ ಹೋಗ್ಬೇಕಾದ್ರೆ ಮನೆಯೇ ಸಿಗಂಗಿಲ್ಲ. ಏನು ಅಜ್ಜಿ ಮುನ್ಕೊಂಡಿತ್ತಲ್ಲ ಕೂಸಿ ತೊಗೊಂಡು ಅದೇನು ಮಾಡ್ತು ಮರಿ ಆ ಕಡೆ ಈ ಕಡೆ ಓಡಾಡಿ ಕೊನೆಗೆ ಅಜ್ಜಿ ಮೇಲೆ ಏರ್ತು. ಇದೇ ನನ್ನ ಮನೆ ಅಂತ ಬಾಯಾಗ ಹೋಗ್ಬಿಡ್ತು ಅಜ್ಜಿ ಬಾಯಾಗ. ಅದೊಂದು ಮಗು ಕೂತಿತ್ತು, ನೋಡ್ತು, ಅಯ್ಯೋ ಅಜ್ಜಿ ಬಾಯಾಗ ಇಲಿ ಹೋಯ್ತು ಅಂತ ಪಾಪ ಕಾರ್ಯಕರ್ತರೆಲ್ಲ ಹಾಕಿ ಅಜ್ಜಿಗೆ ಎತ್ಕೊಂಡು ಹೋದ್ರು. ಡಾಕ್ಟ್ರ್ ಹತ್ತಿರ ಹೋಗ್ತಾರೆ, ಹೇಳ್ರಿ ಬಾಕಲು ತೆಗೀರಿ, ಅಜ್ಜಿ ಬಾಯಿಗೆ ಇಲಿ ಹೋಗೈತಿ ಅಂತ. ಆ ಕಣ್ಣು ಒರ್ಸ್ಕೋತು ಬರ್ತಾನೆ, ಆಕಳಿಸ್ಕೊಂಡು ಕಣ್ಣು ಒರ್ಸ್ಕೋತು. ಆಗ ಅವಂತಾನೆ, ಯಾಕ್ರಿ ಈಗ ಯಾಕೆ ಬಂದ್ರಿ? ಇಲ್ಲ ಅಜ್ಜಿ ಬಾಯಿಗೆ ಇಲಿ ಹೋಗ್ಯದ. ಅವಂತಾನ, ಇಂಜೆಕ್ಷನ್ ಮಾಡೋದು ಬೇಡ, ಗೋಳಿ ಕೊಡೋದು ಬೇಡ, ಇಲಿ ಶತ್ರು ಯಾರು? ಬೆಕ್ಕ ಬಿಟ್ರೆ ತಾನೇ ಬರ್ತೈತಿ ಅಂತಾನ. ಹಾಗೆ ನೀವೇನು ಬೆಕ್ಕ ಬಿಡುವವರೆಗೂ ಇಲಿ ಹೋಗುವವರೆಗೂ ಬೆಕ್ಕಿ ತರಬೇಕಾದ್ರೆ ಮತ್ತು ನಾಯಿ ಮರಿ ಬಿಡಬೇಕಾಗ್ತದೆ ಒಳಗೆ. ಅಲ್ಲಿ ತನಕ ನಾವು ಹೇಳಂಗಿಲ್ಲ, ಜಾಗೃತ ಆಗುವವರೆಗೂ ಹೇಳ್ತೀವಿ. ಅದಕ್ಕೆ ಇವತ್ತು ಸಂಸ್ಕಾರ ಮುಖ್ಯ ಇದೆ. ಮನುಷ್ಯನಿಗೆ ಸಂಸ್ಕಾರ ಮುಖ್ಯ. ನೀರಿಗೆ ಸಂಸ್ಕಾರ ಕೊಟ್ಟಿರೋದು ತೀರ್ಥ ಆಗ್ತದೆ, ಸಗಣಿಗೆ ಸಂಸ್ಕಾರ ಕೊಟ್ಟಿರೋದು ವಿಭೂತಿ ಆಗ್ತದೆ, ಕಲ್ಲಿಗೆ ಸಂಸ್ಕಾರ ಕೊಟ್ಟಿರೋದು ಏನಾಗ್ತದೆ ಅಂತ ಕೇಳಿದ್ರೆ ಮೂರ್ತಿ ಆಗ್ತದೆ, ಅನ್ನಕ್ಕೆ ಸಂಸ್ಕಾರ ಕೊಟ್ಟಿರೋದು ನೈವೇದ್ಯ ಆಗ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸಂಸ್ಕಾರವನ್ನು ನಮ್ಮ ವೀರಶೈವ ಅಥವಾ ಹಿಂದೂ ಧರ್ಮದಲ್ಲಿ 16 ಸಂಸ್ಕಾರಗಳಿದ್ದಾವೆ. 16 ಸಂಸ್ಕಾರಗಳಲ್ಲಿ ಇದೊಂದು ಸಂಸ್ಕಾರ, ಜ್ಞಾನದ ಸಂಸ್ಕಾರ, ಅಧ್ಯಾತ್ಮದ ಸಂಸ್ಕಾರ. ಇವತ್ತು ಸಾಮಾನ್ಯವಾಗಿ ಮಾನವ ಜನ್ಮದ ಗುರಿ ಯಾವುದು ಅಂತ ಕೇಳಿದರೆ ತಾನು ಯಾರೆಂದು ತಿಳಿಯುವುದು ಅಂತ ಹೇಳ್ತಾರೆ ನಿಜಗೊಂಡ್ರು. ಹಾಗೆ ನಾ ಯಾರು ಅಂತ ತಿಳಿದುಕೊಳ್ಬೇಕಾಗಿತ್ತಂದ್ರೆ ಅದಕ್ಕೆ ಸಂಸ್ಕಾರ ಮುಖ್ಯ ಇದೆ. ಆ ಸಂಸ್ಕಾರವನ್ನು ಕೊಡುವಂಥವರು ಗುರು ಇರ್ತಾರೆ. ಇವತ್ತು ವಿಚಾರ ಮಾಡಿ, ಮನೆಯಲ್ಲಿ ಸಂಸ್ಕಾರ ಇತ್ತಂದ್ರೆ, ಮನೆಯಲ್ಲಿ ಸಂಸ್ಕಾರ ಇತ್ತಂದ್ರೆ ಮಕ್ಕಳು ಆ ಸಂಸ್ಕಾರವನ್ನು ಕಲಿತಿರ್ತಾರೆ. ಧಾರ್ಮಿಕ, ದೇವರು, ಗುರು, ಭಕ್ತಿ ಅನ್ನುವಂಥ ಸಂಸ್ಕಾರವನ್ನು ಅವರಲ್ಲಿ ಬರ್ತದೆ. ಇವತ್ತು ವಿಚಾರ ಮಾಡಿ, ಒಬ್ಬ ತಾಯಿ ತನ್ನ ಮಗನಿಗೆ ಸಂಸ್ಕಾರ ಕೊಡದೆ ಹೋದ್ರೆ ಏನೆಲ್ಲ ಆಗ್ತದೆ. ತಾಯಿ ಒಬ್ಬಳು ತನ್ನ ಮಗನಿಗೆ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗುವ ಸಂದರ್ಭದಲ್ಲಿ, ಅದು ಮಾರ್ಕೆಟ್ದಲ್ಲಿ, ಶ್ರೀರಾಮ್ ಮಾರ್ಕೆಟ್ ಅದು ಗೊತ್ತು ನಿಮ್ಗೆ, ಆಳಂದದಲ್ಲಿ. ನೀವೆಲ್ಲ ವ್ಯಾಪಾರಕ್ಕೆಲ್ಲ ಆಳಂದ ಹೋಗ್ತಿರಲ್ರಿ ಹಿರಿಯರು. ಆಳಂದದ ಶ್ರೀರಾಮ್ ಮಾರ್ಕೆಟ್ದ ಹೆಗಲ ಮೇಲೆ ಕೂಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆ ಮಗು ಏನು ಮಾಡ್ತಂತ ಅಂದ್ರೆ ಪಕ್ಕದ ಒಬ್ಬ ಬಾಳೆಹಣ್ಣು ಹೆಣ್ಮಗಳು ಬುಟ್ಟಾಗ ಬಾಳೆಹಣ್ಣು ಮಾರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಹೆಗಲ ಮೇಲೆ ಕೂತಿದ್ದು ಹುಡುಗಿ ಏನು ಮಾಡ್ತಾನಂತ ಒಂದು ಬಾಳೆಹಣ್ಣು ತೊಗೊಂತದ್ದು ಕೈಯಾಗಿ. ಬಾಳೆಹಣ್ಣು ತೊಗೊಂತು ಕೈಯಾಗಿ ಹಿಡ್ಕೊಂಡದ. ಕೊನೆಗೆ ಮನೆಗೆ ಬಂದು ಆ ಮಗುವಿನ ಕೈಯಾಗಿ ನೋಡ್ತಾಳೆ ತಾಯಿ. ಬಾಳೆಹಣ್ಣು ನೋಡಿ ಅದಕ್ಕೆ ಮುದ್ದು ಮಾಡ್ತಾಳೆ. ಏನು ನನ್ನ ಬಂಗಾರ, ನನ್ನ ಮುದ್ದು, ಎಂಥ ಒಳ್ಳೆ ಕೆಲಸ ಮಾಡಿದಲ್ಲ ನೀ. ಅದಕ್ಕೆ ಮುದ್ದು ಮಾಡಿ ಒಂದೇ ತೊಗೊಂಡಿದ್ಯಲ್ಲ, ಇನ್ನೂ ಒಂದು 2-3 ತೊಗೊಂಡಿದ್ರೆ ನಿನಗೂ ಆತಿತ್ತು, ನನಗೆ ಆತಿತ್ತು, ನಿನ್ನ ಅಣ್ಣಗೆ ಆತಿತ್ತು, ನಿಮ್ಮ ಅಪ್ಪಗೆ ಆಗ್ತಿತ್ತು ಅಂತ ಅದಕ್ಕೆ ಮುದ್ದು ಮಾಡ್ತಾಳೆ. ಹೀಗೆ ಮುದ್ದು ಮಾಡೋದ್ರಿಂದ ಒಂದು ಹಣ್ಣನ್ನು ಕದ್ದಿರುವಂಥ ಮಗು ಮುಂದೆ ಏನು ಮಾಡ್ತಾ ಇದೆ ಅಂದ್ರೆ ಒಂದೊಂದು ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ವಸ್ತುಗಳನ್ನು ಕಳ್ತನ ಮಾಡ್ಕೊಂಡು ದೊಡ್ಡ ಕಳ್ಳ ಆಗ್ತಾನೆ. ದೊಡ್ಡ ಕಳ್ಳ ಆದ. ಕಳ್ಳತನದ ಜೊತೆಗೆ ಏನು ಮಾಡ್ತಾ ಇದ್ದಾನಂತಂದರೆ ಕೊಲೆನೂ ಮಾಡಕ್ಕೆ ಶುರು ಮಾಡ್ದ. ನೋಡಿ, ಒಬ್ಬ ಕಳ್ಳನಿಗೆ ಸಂಸ್ಕಾರ ಕೊಟ್ಟರೆ ರಾಮಾಯಣ ಬರಿಬಹುದು. ವಾಲ್ಮೀಕಿ ಕಳ್ಳ.
ಕಳ್ಳ ಮೋಸಗಾರ ದರೋಡೆಕಾರನಿಗೆ ಒಬ್ಬ ಗುರು ನಾರದ ಮಹರ್ಷಿಗಳು ಬಂದು ಸಂಸ್ಕಾರ ಕೊಟ್ರ, ಅವನು ಇರ್ಲಿ ಕರೆಕ್ಟ್ ಐತೆ, ಒಬ್ಬ ಸಂಸ್ಕಾರ ನಾರದ ಮಹರ್ಷಿಗಳು ಗುರುವಾಗಿ ಅಲ್ಲಿ ಆ ವಾಲ್ಮೀಕಿಗೆ ಸಂಸ್ಕಾರ ಕೊಟ್ಟಿರುವುದರಿಂದ ಒಬ್ಬ ದೊಡ್ಡ ಸಾಹಿತ್ಯ ಆಗ್ತಾನ. ಒಬ್ಬ ಮಹಾಪುರಾಣವನ್ನು ಮಹಾ ಸಾಹಿತ್ಯವನ್ನು ರಾಮಾಯಣ ಅಂತ ಗ್ರಂಥವನ್ನು ಬರಲಿಕ್ಕೆ ಸಾಧ್ಯವಾಯಿತು. ಒಬ್ಬ ಅಂಗುಲಿಮಾಲನಿಗೆ ಗೌತಮ ಬುದ್ಧ ಸಂಸ್ಕಾರ ಕೊಟ್ಟಾಗ ಮಾತ್ರ ಅಂಗುಲಿಮಾಲ, ನಿಮಗೆಲ್ಲ ಗೊತ್ತಿದೆ, ಎಲ್ಲ ಕೊಲೆಗಳನ್ನು ಮಾಡಿ ಬೆರಳುಗಳನ್ನು, ಅಂಗುಲಿ ಅಂದರೆ ಬೆರಳನ್ನು ಹಾರವನ್ನಾಗಿ ಮಾಡಿಕೊಂಡಿದ್ದವನು. ಅಂಗುಲಿಮಾಲೆಗೆ ಸಂಸ್ಕಾರ ಕೊಟ್ಟಿದ್ದರಿಂದ ಒಬ್ಬ ಬುದ್ಧ ಅವನ ಶಿಷ್ಯನಾಗ್ತಾನೆ. ಶರಣಬಸವೇಶ್ವರ ಪುರಾಣದಲ್ಲಿ ನಾವು ಕೇಳಿರಬಹುದು. ಶರಣಬಸವೇಶ್ವರ ಪುರಾಣದಲ್ಲಿ ಕಳ್ಳತನಕ್ಕೆ ಬಂದಾಗ ನಿನ್ನ ಹತ್ತಿರ ಸಂಪತ್ತು ಇದೆ, ಅದು ಕೊಡು ಅಂತ ಕೇಳ್ತಾನೆ. ಮನೆಗೆ ಹೋಗಿ ತರ್ತೀನಿ ಅಂತ ಹೇಳ್ತಾನೆ ಶರಣಬಸವ. ಆಗ ಅದನ್ನು ಮುಚ್ಚಿಡಲು ಪತ್ರಿವನ ಇತ್ತು, ಈ ಕೆರೆಯಿನದೆಲ್ಲ ಪತ್ರಿ ಗಿಡಗಳೆಲ್ಲ ಅಲ್ಲೆಲ್ಲ ಮುಚ್ಚಿಡಬೇಕು. ಶರಣಬಸವ ಹೆಂಗೋ, ಯಾಕೆ ಮಾತಿಗೆ ತಪ್ಪಲ್ಲ ಶರಣರು, ಅದನ್ನು ಮುಚ್ಚಿಡಬೇಕು ಅಂತ ಕೆದರ್ತಾರೆ. ಕೆದರುವ ಸಂದರ್ಭದಲ್ಲಿ ನಿಧಿ ಸಂಪತ್ತು ಹತ್ತದಾಗ ಶರಣಬಸವಿ ನಾವು ಹಿಂಗೆ ಕೇಳಿದ್ದೇವಲ್ಲ, ಅವನೇ ಸ್ವತಃ ಇಲ್ಲಿ ತೆಗ್ಗು ತೋಡುವಾಗ, ಗಾರಿ ತೋಡುವಾಗ ಸಿಕ್ತಲ್ಲ, ಈ ಸಂಪತ್ತನ್ನು ದಾಸೋಹಕ್ಕೆ ಕೊಡೋಣಂತ ದಾಸೋಹಕ್ಕೆ ಕೊಡ್ತಾರೆ, ಅವರ ಭಕ್ತರಾಗ್ತಾರೆ. ಹೀಗೆ ಹಲವಾರು ಶರಣರ, ಮಹಾತ್ಮರ, ಸಂತರ, ಶಿವಯೋಗಿಗಳವರ ಚರಿತ್ರೆಯಲ್ಲಿ ನಾವು ಒಬ್ಬೊಬ್ಬ ಕಳ್ಳನಿಗೆ, ಧರ್ಮದ ಬಾಹಿರನಾಗಿ ನಡೀತಕ್ಕಂಥವನಿಗೆ ಒಬ್ಬ ಗುರು ರೂಪವಾಗಿ ಸಂಸ್ಕಾರ ಕೊಟ್ಟಾಗ ಮಾತ್ರ ಅಲ್ಲಿ ಏನಾಗ್ತು ಅಂತ ಕೇಳಿದರೆ ಅವರು ಉತ್ತಮ ಪ್ರಜೆಗಳಾಗಿ, ಉತ್ತಮ ಮಾನವರಾಗಿ, ಉತ್ತಮ ಮಹಾಮಾನವರಾಗಿ, ಮಹಾತ್ಮನಾಗಲಿಕ್ಕೆ ಸಾಧ್ಯವಿದೆ. ಅದಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮಲ್ಲಿ ಧರ್ಮದ ಸಂಸ್ಕಾರವಾಗಲಿ, ಅಧ್ಯಾತ್ಮದ ಸಂಸ್ಕಾರವಾಗಲಿ ಕೊರತೆ ಕಾಣ್ತಾ ಇದ್ದೇವೆ. ಆ ಕೊರತೆಯನ್ನು ನೀಗಿಸಬೇಕು. ನಾವೆಲ್ಲ ಧಾರ್ಮಿಕ ಸಂಸ್ಕಾರವಂತರಾಗಬೇಕು. ಗುರು ಮಠಗಳ ಸಂಪರ್ಕವನ್ನು ಕಡಿಮೆ ಮಾಡುತ್ತಮ್ಮ. ಮಠಗಳ ಸಂಪರ್ಕವನ್ನು ಪ್ರತಿಯೊಬ್ಬರಲ್ಲಿ ಇರಲಿ ಸಾಕು ಎನ್ನುವಂಥ ಉದ್ದೇಶ ಇಟ್ಕೊಂಡು ಪೂಜ್ಯ ಗುರುಗಳು ಇವತ್ತು ಬೆಟಗೇರಿ ಗ್ರಾಮಕ್ಕೆ ಬಂದಿದ್ದಾರೆ. ಇಲ್ಲಿ ಆ ತಾಯಿ ಅವನಿಗೆ ಚಿಕ್ಕ ಮಗು ಇದ್ದಾಗ ಒಂದು ಬಾಳೆಹಣ್ಣು ತಗೊಂಡಿದ್ದಕ್ಕೆ, ಮುದ್ದು ಮಾಡಿದ್ದಕ್ಕಾಗಿ ಅವನು ದೊಡ್ಡ ಕಳ್ಳ ಆಗ್ತಾನೆ, ಕೊಲೆಗಡಕನಾಗ್ತಾನೆ. ಇವತ್ತು ನಾವೆಲ್ಲ ತಂದೆ ತಾಯಿಗಳಾದವರು ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ಜನರೇ ಧನ್ಯರು ಅಂತ ಸಾಹಿತಿಗಳು, ಕವಿಗಳು ಹೇಳುವಾಗ, ಅಂಥ ನಾವು ಮನೆಯ ಪರಂಪರೆಯಲ್ಲಿ ಮೊಟ್ಟ ಮೊದಲು ಅದಕ್ಕೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ ವೇದ ಉಪನಿಷತ್ತುಗಳಲ್ಲಿ. ಅದಕ್ಕೆ ನಾವೆಲ್ಲ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥ ನಮ್ಮ ಸಂಪ್ರದಾಯ ಆಗಬೇಕು. ಗುರುವಿಗೆ ಗೌರವಿಸುವಂಥ ಸಂಪ್ರದಾಯ ಆಗಬೇಕು. ಅತಿಥಿಗಳಿಗೆ ಗೌರವಿಸುವ ಸಂಪ್ರದಾಯದವರು ನಾವಾಗಬೇಕು. ಆ ಸಂಪ್ರದಾಯವನ್ನು ಇಂದು ಮತ್ತೆ ತಲೆದೋರಿ ನಿಲ್ಲಬೇಕಾಗಿತ್ತಂದ್ರೆ ಇಂಥ ಅಧ್ಯಾತ್ಮದ ಚಿಂತನೆಯ ಮೂಲಕ ಆಗಾಗ ಗುರುಗಳನ್ನು ಕರೆದುಕೊಂಡು ಬರುವುದಾಗಲಿ, ಅಥವಾ ಗುರುವಿರುವ ಸ್ಥಳಕ್ಕೆ ನಾವು ಹೋಗುವುದಾಗಲಿ, ಅವರೇ ಗುರು ಇವರೇ ಗುರು ಅಲ್ಲ, ನೀವು ನಂಬಿರ್ತಕ್ಕಂಥ ಗುರುಗಳನ್ನು. ಏಕೆಂದರೆ ನೀರನ್ನು ಸೋಸಿ ಕುಡೀರಂತ ನಾವು ಹೆಂಗೆ ಹೇಳ್ತೇವೆ, ಹಾಗೆ ಗುರುವನ್ನು ಕೂಡ ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅಂಥ ಗುರುವಾಗಿ ಇವತ್ತು ಮೈಂದ್ರಿಗೆ ಸಿದ್ಧಾಶ್ರಮ ವಿರಕ್ತ ಮಠದ ಪೂಜ್ಯರು, ಹಿಂದಿನ ಪೂಜ್ಯರು ಬಂದು ಇಲ್ಲಿ ಸಂಪರ್ಕವನ್ನು ಮಾಡಿ ಪುರಾಣ ಪ್ರವಚನ ಹೇಳಿರ್ಬೋದು. ಅತ್ಯಂತ ಪುರಾಣ ಪಟುಗಳಂತ ಹೆಸರನ್ನು ಪಡೆದಂಥವರು ಅಂಥ ಮಠಕ್ಕೆ ಒಬ್ಬ ಯುವ ಯತಿಗಳಾಗಿ, ಅತ್ಯಂತ ಉತ್ಸಾಹಿಗಳಾಗಿ ಇವತ್ತು ಹಗಲಿರುಳೆನ್ನದೆ ಪ್ರತಿಯೊಂದು ಕಡೆ ಪ್ರವಾಸ ಮಾಡಿ, ಸಂಚಾರ ಮಾಡಿ, ಜನರನ್ನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಂತ ಗುರು ಸಂಪರ್ಕವನ್ನು ಬರಬೇಕಾದ್ರೆ ನಾವೆಲ್ಲ ತಂದೆ ತಾಯಿಗಳ ಸಂಸ್ಕಾರ. ಆ ಮಗು ದೊಡ್ಡ ಕಳ್ಳನಾಗಿರ್ತಾನಲ್ಲ, ಆಗ ಅವನು ಕೊನೆಗೆ ಪೊಲೀಸರ ಕೈಯಾಗ ಸಿಕ್ಕಾಕೊಳ್ತಾನೆ. ಸಿಕ್ಕಾಕೊಂಡು ಹೇಳ್ತಾನೆ ಕೊನೆಗೆ, ಗಲ್ಲು ಶಿಕ್ಷೆ ಕೊಡಬೇಕು, ನೀನು ಕೊಲೆ ಮಾಡಿದ್ದಿ, ನೀನು ಕಳ್ತನ ಮಾಡಿದ್ದಿ, ನೀನು ಗಲ್ಲು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಾಗ ಕೊನೆ ಆಶಯವನ್ನು ಕೇಳ್ತಾರೆ ಅಲ್ಲಿ ಗಲ್ಲು ಕೊಡುವಂಥವ್ರು, ಶಿಕ್ಷೆ ಕೊಡುವಂಥವ್ರು. ಆಗ ಅಲ್ಲಿ ಏನಾಗ್ತದೆ ಕೇಳಿದರೆ,
ಕೊನೆ ಆಸೆ ಏನಪ್ಪ ಅಂತ ಕೇಳ್ತಾರೆ. ಏನಿಲ್ಲ, ನನ್ನ ತಾಯಿಯನ್ನು ನೋಡಬೇಕು. ಆಗ ತಕ್ಷಣ ಆ ಶಿಕ್ಷೆ ಕೊಡುವಂಥ ಸೇವಕರು ಏನಿರ್ತಾರಲ್ಲ, ತಾಯಿನ ಕರೆಸ್ತಾರೆ. ಆಗ ತಾಯಿನ ಜೊತೆಗೆ ಮಾತಾಡ್ತಾ ಹೇಳ್ತಾನೆ ಆ ವ್ಯಕ್ತಿ, ಆ ಮಗ, ಶಿಕ್ಷೆ ಕೊಡೋದಾದ್ರೆ ನನಗೆ ಶಿಕ್ಷೆ ಕೊಡು, ನನಗೆ ಶಿಕ್ಷೆ ಕೊಡೋದಲ್ಲ, ಮೊದಲು ನಮ್ಮ ತಾಯಿಗೆ ಶಿಕ್ಷೆ ಕೊಡ್ರಿ, ಆಮೇಲೆ ನನಗೆ ಕೊಡ್ರಿ ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ. ಯಾವಾಗ ನಾನು ಸಣ್ಣ ಮಗು ಇದ್ದಾಗ ನಿನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಮಾರ್ಕೆಟ್ದಲ್ಲಿ ಹೋಗಬೇಕಾದ್ರೆ ಒಂದು ಬಾಳೆಹಣ್ಣು ತಗೊಂಡಾಗ ನೀನು ನನ್ನ ಕಪಾಳಕ್ಕೆ ಹೊಡಲಿಲ್ಲ, ನನ್ನ ಕೆನ್ನೆಗೆ ಹೊಡೆದು ಅವಾಗೆ ಬುದ್ಧಿ ಹೇಳಿದ್ರೆ ನಾನು ದೊಡ್ಡ ಕಳ್ಳತನ ಆಗ್ತಿದ್ದಿಲ್ಲ, ದೊಡ್ಡ ಕಳ್ಳಾಗ್ತಿದ್ದಿಲ್ಲ, ಕೊಲೆಗಡಕ್ಕೆ ಆಗ್ತಿದ್ದಿಲ್ಲ. ಇದಕ್ಕೆ ಕಾರಣ ನೀನೇ ಅಂತ ಹೇಳಿ ಆ ತಾಯಿಗೆ ಮೊದಲೇ ಶಿಕ್ಷೆ ಕೊಡು ಅಂತ ಕೇಳ್ತಾನೆ ಆ ಹುಡುಗ. ಆಗ ತಾಯಿ ಅವಾಗ ಪಶ್ಚಾತ್ತಾಪ ಪಡ್ತಾಳೆ. ವಿಚಾರ ಮಾಡಿ, ಇವತ್ತು ಗಣಪತಿ ಉತ್ಸವವನ್ನು ಎಲ್ಲ ಕಡೆ ರಾಜ್ಯಾದ್ಯಂತ ಭಾರತ ತುಂಬೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣೀಕರ್ತರು ಲೋಕಮಾನ್ಯ ತಿಲಕರು. ಲೋಕಮಾನ್ಯ ಸಣ್ಣ ಹುಡುಗಿದ್ದಾಗ ತಾಯಿ ಸಂಸ್ಕಾರ ಕೊಟ್ಟಿರುವಂಥದ್ದು ಹೇಳ್ತೀನಿ ನಿಮಗೆ. ತಾಯಿ ಹೇಗೆ ಸಂಸ್ಕಾರ ಕೊಟ್ಟಿರು ಅಂದರೆ, ಅವನು ಶ್ರೀಮಂತ ಮನೆತನದವ. ಲೋಕಮಾನ್ಯ ತಿಲಕ, ಬಾಲಗಂಗಾಧರ ತಿಲಕ ಚಿಕ್ಕ ಹುಡುಗಿದ್ದಾಗ ಶಾಲೆಗೆ ಹೋಗಿರ್ತಾನೆ. ಅವನು ಹುಟ್ಟಬೇಕಾದ್ರೆ ಹಲವಾರು ವರ್ಷ ತಪಸ್ಸು ಮಾಡಿ ಆ ದೇವರು, ಈ ಗುರು, ಆ ಗುರು ಎಲ್ಲರಿಗೆ ಹರಕೆ ಹೊತ್ತು ಮಗುವನ್ನು ಪಡೆದಿರ್ತಾರೆ. ಶಾಲೆಯಿಂದ ಬರುವಂಥ ಮಗ ಊಟಕ್ಕೆ ಕೂತಿದ್ದಾನೆ. ಆಭರಣಗಳು ಹಾಕಿರ್ತಾರೆ, ಮಕ್ಕಳಿಗೆ ಚಂದ ಕಾಣಲಿ ಅಂತೇಳಿ. ಶ್ರೀಮಂತ ಮನೆತನ, ಆಭರಣಗಳು ಹಾಕಿರ್ತಾರೆ, ಎರಡೂ ಕೈ ಖಡ್ಗ ಹಾಕಿರ್ತಾರೆ, ಬಂಗಾರ ಖಡ್ಗ. ಊಟ ಮಾಡುವ ಕೈಯಾಗ ಖಡ್ಗ ಕಾಣಂಗಿಲ್ಲ. ಎಲ್ಲೋಯ್ತು ಮಗ ಅಂತ ಕೇಳ್ತಾರೆ ತಾಯಿ. ಕೈಯಾಗ ಖಡ್ಗ ಕಾಣಲಾಗ್ಯದ, ಊಟ ಮಾಡ್ತಾ ಇದ್ದಾನೆ, ಕೈಯಾಗ ಖಡ್ಗ ಕಾಣಲ್ಲ, ಎಲ್ಲಿ ಹೋಯ್ತು ಅಂತ ಕೇಳಿದಾಗ, ದಾರ್ಯಾಗ ಸ್ಕೂಲಿನ ಬರಬೇಕಾದ್ರೆ ಒಬ್ಬ ಬಡ ಬ್ರಾಹ್ಮಣ ಬಂದು, ನನ್ನ ಮಗಳ ಮದುವೆ ಇದೆ, ಏನಾದ್ರು ದಾನ ಮಾಡು ಅಂತ ಕೇಳಿದಾಗ, ಕೈಯನ್ನು ಉಚ್ಚು ಕೊಟ್ಟಿನಮ್ಮ ಅಂತ ಹೇಳ್ತಾನೆ. ತಕ್ಷಣ ತಾಯಿ ಕಪಾಳ ಕೊಡಿತಾಳೆ. ಆಗ ಅವನಿಗೆ ಕಣ್ಣ ನೀರು ಬರ್ತಾಯೋ, 7-8 ವರ್ಷ ಆಯಿತು ನನ್ನನ್ನು ಪ್ರೀತಿಯಿಂದ ಸಾಕಿದ್ರಿ, ಸಲುವಿದ್ರಿ, ಬೆಳೆಸಿದ್ರಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾನೆ ಮಗ. ತಿಲಕ್ ಸಣ್ಣ ಇದ್ದಾಗ ತಪ್ಪು ಮಾಡಿಲ್ಲ, ಬಡವಂತಿ, ಮಗಳ ಮದುವೆ ಅಂತ ಹೇಳ್ತಿ, ಒಂದು ಕೊಟ್ಟಿಯಲ್ಲ ಇನ್ನೊಂದು ಕೊಟ್ಟಿಲ್ಲ ಯಾಕಂತ ಹೊಡೆದೆ ಅಂತಾಳೆ. ಒಂದು ಯಾಕೆ ಕೊಟ್ಟಿದ್ದಿ, ಇನ್ನೊಂದು 2 ಕೊಡಬೇಕಾಗಿತ್ತು ಅಂತ ಹೊಡೆದಿನ ತಂದಾಗ, ಆಗಿಂದ ಅವನು ಕೊಡ್ಕೋತ ಏನು ಮಾಡ್ತಾನೆ, ಇವತ್ತು ಅವನು ಲೋಕಮಾನ್ಯ ಅಂತ ಬಿರುದಿಗೆ ಕಾರಣ ಆಗಿದ್ದಾನೆ. ಮಹಾತ್ಮ ಅನ್ನೋದು ಗಾಂಧೀಜಿಗೆ ಅಷ್ಟೇ ಅದ. ಪರಮಹಂಸರು ಅಂದ್ರೆ ರಾಮಕೃಷ್ಣ ಪರಮಹಂಸರಿಗೆ ಮಾತ್ರ ಇದೆ. ಭಕ್ತಿ ಭಂಡಾರಿ ಅಂತ ಬಸವಣ್ಣವ್ರಿಗೆ ಮಾತ್ರ ಇದೆ. ಆದ್ಯ ವಚನಕಾರ ಅನ್ನುವಂಥ ದಾಸವಣ್ಣವರಿಗೆ ಇದೆ. ಹಾಗೆ ಇವತ್ತು ಲೋಕಮಾನ್ಯರಾಗಬೇಕಾಗಿತ್ತಂದ್ರೆ ಸಂಸ್ಕಾರ ಮುಖ್ಯ ಇದೆ. ಹಾಗೆ ಲೋಕಮಾನ್ಯರ ಬಾಲಗಂಗಾಧರ ತಿಲಕ್ ಅವರಿಗೆ ಹೇಗೆ ತಾಯಿ ಕಪಾಳ ಕೊಡು, ದಾನ ಧರ್ಮ ಪರೋಪಕಾರ ಮಾಡಲು ಇವತ್ತು ಆ ತಾಯಿಯ ಸಂಸ್ಕಾರದಿಂದ ಇವತ್ತು ವಿಶ್ವವಿಖ್ಯಾತರಾಗಿದ್ದರು. ಭಾರತ ಸ್ವಾತಂತ್ರ್ಯ ಸಿಗಬೇಕಾಗಿತ್ತಂದ್ರೆ ಮೊಟ್ಟ ಮೊದಲು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ ಏಕೈಕ ವ್ಯಕ್ತಿ ಅಂದರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು. ಅಂಥವರು ತಿಲಕ್ ಅವರ ಹೇಗೆ ಲೋಕಮಾನ್ಯ, ಹಾಗೆ ನಾವು ಲೋಕಮಾನ್ಯರಾಗಬೇಕಾಗಿತ್ತಂದರೆ ತಂದೆ ತಾಯಿಗಳ ಸಂಸ್ಕಾರ, ಗುರುವು ಕೊಟ್ಟಿರತಕ್ಕಂಥ ಸಂಸ್ಕಾರವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕಾಗಿದೆ. ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇವತ್ತು ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಹೀಗೆ ಸಂಸ್ಕಾರದ ವಿಚಾರವನ್ನು ಇಟ್ಕೊಂಡು ಇಡೀ ನಮ್ಮ ಭಕ್ತರು ಸಮುದಾಯವಲ್ಲದೆ ಅತ್ಯಂತ ಶ್ರದ್ಧೆ ಭಕ್ತಿ ಇರ್ತಕ್ಕಂಥ ಊರುಗಳಿಗೆ ಹೋಗಿ ನಮ್ಮವರು ತಮ್ಮವರು ಅಲ್ಲ, ಬಸವಣ್ಣರು ಹೇಳಿದ್ದಾರೆ ಇವನ ಆರವ ಅಂತೇಳಿ, ಇವ ನಮ್ಮವ ಅಂತ ಯಾರು ಗುರುಗಳನ್ನು ಇಷ್ಟಪಡ್ತಾರೋ ಅಂಥ ಕ್ಷೇತ್ರಗಳಿಗೆ, ಅಂಥ ಊರುಗಳಿಗೆ ಹೋಗಿ ಪ್ರವಚನಗಳ ಮಾಡೋದ್ರ ಮುಖಾಂತರ ಧಾರ್ಮಿಕ ಶಿಬಿರವನ್ನು, ಯಾಕಂದರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರಿತು ಹೋಯಿತು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ ಅಂತ ದಾಸಮಯ್ಯನವರು ಹೇಳಿದಂತೆ, ಇವತ್ತು ಅಂಥ ದಾಸಿಮಯ್ಯನವರ ಬಳವಳಾಗಿ ಬಂದಿರತಕ್ಕಂಥವರು, ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅದನ್ನ ನಾವಷ್ಟೇ ಅಲ್ಲ, ಬಸವಾದಿ ಪ್ರಮಥರು ಕೂಡ ಅವರು ಮಾರ್ಗದರ್ಶಕರಾಗಿದ್ದರು. ಅಂಥ ಪರಂಪರೆಯ ನಮ್ಮ ಊರು, ನಮ್ಮ ಜನ, ನಮ್ಮ ಬಳಗ, ನಮ್ಮ ಶರಣರು, ಇಂಥದ್ದನ್ನು ನಾವು ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು, ತಾಯಿ ಸಾಮಾನ್ಯ ಅಲ್ಲ, ತಾಯಿ ಬಗ್ಗೆನೇ ಹೇಳಬೇಕಾಗ್ತದೆ ನಿಮಗೆಲ್ಲ. ಬನಶಂಕರಿ ಅಂತಂದರೆ, ನೀವು ಬನಶಂಕರಿ ಅಂತೀರಿ, ಚೌಡೇಶ್ವರಿ ಅಂತೀರಿ ಇಲ್ಲಿ. ಹಾಂ, ಬನಶಂಕರಿ ಅಂತಂದರೆ ಬನಶಂಕರಿ ಅಂತಂದರೆ ಚೌಡೇಶ್ವರಿ. ಬನಶಂಕರಿ ಅಂತಂದರೆ ಬನಶಂಕರಿ. ಬನಶಂಕರಿ ಅಂತಂದರೆ ಬನಶಂಕರಿ. ಬನಶಂಕರಿ ಅಂತಂದರೆ ಬನಶಂಕರಿ. ಬನಶಂಕರಿ ಅಂತಂದರೆ ಬನಶಂಕರಿ.
ಬನಶಂಕರಿಯ ಸಾನ್ನಿಧ್ಯದಲ್ಲಿ ಕುತ್ಕೊಂಡು ನಾವೆಲ್ಲ ಪ್ರವಚನವನ್ನು, ಗುರುವಿನ ಸಾನ್ನಿಧ್ಯವನ್ನು ನಾವು ಬಯಸ್ತಾ ಇದ್ದೇವೆ. ನಿಮಗೆಲ್ಲ ಬನಶಂಕರಿ ವಿಚಾರ ಗೊತ್ತಿದೆ, ಸ್ವಲ್ಪ ನೆನಪಿಸ್ತೀನಿ. ಏನಿಲ್ಲದವನು ಭಾನುದತ್ತ ಅಂತ ಒಬ್ಬಿರ್ತಾನೆ. ಭಾನುದತ್ತನು ಅಂತಾರೆ, ಭಾನುಪ್ರಿಯನು ಅಂತಾರೆ. ಭಾನುದತ್ತ ಅಂತ ಹುಟ್ಟು ಕುರುಡ ಅವನು. ಭಾನುದತ್ತ ಹುಟ್ಟು ಕುರುಡ, ತಂದೆ ತಾಯಿನೇ ಕಳ್ಕೊತಾನೆ. ಅವನ ಸಂಬಂಧಿಕರೆಲ್ಲ ಅವನಿಗೆ ಹೊರ ಹಾಕ್ತಾನೆ, ಕುರುಡು ಕುರುಡು ಅಂತ ಅದಂತೇಳಿ. ಅವನು ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ತಾ ಊರೂರು ತಿರುಗ್ತಾ ಕೊನೆಗೆ ವಾತಾಪಿ ಕ್ಷೇತ್ರಕ್ಕೆ ಅಂದರೆ ಬದಾಮಿ ಕ್ಷೇತ್ರಕ್ಕೆ ಬರ್ತಾನೆ. ಬದಾಮಿ ಕ್ಷೇತ್ರಕ್ಕೆ ಬಂದಾಗ ಆ ತಾಯಿಯ ಮಹಿಮೆಯನ್ನು, ಲೀಲೆಯನ್ನು ಅರಿತವನಾಗಿದ್ದಾನವನು. ತಾಯಿಯನ್ನು ಕುರಿತು ತಪಸ್ಸು ಮಾಡ್ತಾನೆ. ಯಾರು? ಭಾನುದತ್ತ, ಕುರುಡಾಗಿರ್ತಕ್ಕಂಥ ಭಾನುದತ್ತ. ಭಾನುದತ್ತ ತಪಸ್ಸು ಮಾಡಿ ಯಾಕಂದರೆ ತಪಸ್ಸು ಮಾಡೋದು ಬಹಳ ಕಷ್ಟ ಇದೆ, ನಿಮಗೆಲ್ಲ ಗೊತ್ತಿದೆ. ಹಿಂದಿನ ಕಾಲದಲ್ಲಿ 12 ವರ್ಷ ತಪಸ್ಸು ಮಾಡಿದರು, 12 ವರ್ಷ ಗುರುವಿನ ಸೇವೆ ಮಾಡಿದರು ಅಂತೇಳಿ. ಹಲವಾರು ವರ್ಷ ತಪಸ್ಸು ಮಾಡಿದಾಗ ತಾಯಿ ಪ್ರಸನ್ನಳಾಗಿ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಭಾನುದತ್ತ, ನನ್ನನ್ನು ಕುರಿತು ನೀ ಧ್ಯಾನ ಮಾಡ್ತಾ ಇದ್ದಿ, ಉಪಾಸನೆ ಮಾಡ್ತಾ ಇದ್ದಿ, ಸ್ಮರಣೆ ಮಾಡ್ತಾ ಇದ್ದಿ, ಯಾಕೆ ಅಂತ ಕೇಳ್ತಾಳೆ. ಇಲ್ಲ, ನಿನ್ನ ಆಶೀರ್ವಾದ ಆಗಬೇಕು, ನಿನ್ನನ್ನು ನೋಡಬೇಕು ನಾನು. ಆಗ ತಾಯಿ ಬನಶಂಕರಿ ಪ್ರತ್ಯಕ್ಷವಾಗಿ, ನಿನಗೆ ಕಣ್ಣು ಬರಬೇಕಾಗಿತ್ತಂದ್ರೆ ನೀನು ನನ್ನ ಉಪಾಸನೆ ಮಾಡೋದಲ್ಲ, ಸೂರ್ಯದೇವನ ಉಪಾಸನೆ ಮಾಡಬೇಕು. ಸೂರ್ಯದೇವನ ಉಪಾಸನೆ ಮಾಡಬೇಕು ಅಂತಂದಾಗ ಮತ್ತೆ 12 ವರ್ಷ ಸೂರ್ಯದೇವನ ಕುರಿತು ಉಪಾಸನೆ ಮಾಡ್ತಾನೆ. ಸೂರ್ಯದೇವ ಪ್ರತ್ಯಕ್ಷನಾಗಿ ಆ ಭಾನುದತ್ತನಿಗೆ ಕಣ್ಣನ್ನು ಕರುಣಿಸ್ತಾನೆ. ಕಣ್ಣು ಕುರುಡಾಗಿರ್ತಕ್ಕಂಥ ಭಾನುದತ್ತನಿಗೆ ಕಣ್ಣನ್ನು ಕರುಣಿಸ್ತಾನೆ. ಆಗ ಭಾನುದತ್ತ ಕಣ್ಣು ಕೊಟ್ಟಿದ್ದಾನಂತೇಳಿ ಎಲ್ಲಿ ಹೋಗಲಿಲ್ಲ, ಆ ತಾಯಿಯ ಕ್ಷೇತ್ರದಲ್ಲಿ ಇದ್ದು ಅಲ್ಲೊಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡ್ತಾನೆ. ಭಾನುತೀರ್ಥ ಅಂತ ಆಗ್ತದೆ. ಭಾನುತೀರ್ಥವನ್ನು ಅಂದ್ರೆ ಅವನ ಹೆಸರು ಅವನೇ ಮಾಡಿದ್ದಕ್ಕಾಗಿ, ಭಾನುದತ್ತ ಮಾಡಿದ್ದಕ್ಕಾಗಿ ಭಾನುತೀರ್ಥ ಅಂತ ಹೆಸರಾಗ್ತದೆ. ಆಗ ಕೊನೆಗೆ ತಾಯಿಯನ್ನು ಕೇಳ್ತಾನೆ, ಯವ ನಿನ್ನ ಕ್ಷೇತ್ರದಲ್ಲಿ ನಾನು ಸೂರ್ಯದೇವನ ನಿನ್ನ ಆಶೀರ್ವಾದದ ಕಣ್ಣನ್ನು ಪಡೆದಿದ್ದೇನೆ. ಯಾರು ತಪ್ಪುಗಳ ಮಾಡಿ ಪಾಪಗಳ ಮಾಡಿ ಭಾನುತೀರ್ಥದಲ್ಲಿ ನಾನು ನಿರ್ಮಾಣ ಮಾಡತಕ್ಕಂಥ ತೀರ್ಥದಲ್ಲಿ ಮಿಂದಿದ್ದೆ ಆದರೆ ಅವರ ಕಣ್ಣುಗಳನ್ನೆಲ್ಲ ಬರುವಂಥವರಾಗಲಿ, ಹಾಗೆ ಅವರ ಎಲ್ಲ ಒಂದು ಪಾಪವನ್ನು ವಿಮೋಚನೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಕೂಡ ತಾಯಿಯ ಗುಡಿ ಎದುರುಗಡೆ ಇರ್ತಕ್ಕಂಥ ತೀರ್ಥ ಇದೆಲ್ಲ ಭಾನುತೀರ್ಥ ಅಂತ ಕರೀತಾರೆ.